ಇದು ರಾಮಾಯಣ ಕತೆ. ರಾಮಾಯಣದ ಬಾಲ್ಕಂಡ ಕತೆ ಪ್ರಾರಂಭವಾಗುತ್ತದೆ. ಬಾಲ್ಕಂಡ ಕತೆ ಆರಂಭ. ವೈವಸ್ವತ ಮನು ಸ್ಥಾಪಿಸಿದ ಕೌಶಲ ಪ್ರದೇಶವು ಪವಿತ್ರ ಸರಯೂ ನದಿಯ ದಡದಲ್ಲಿದೆ. ಅಯೋಧ್ಯೆಯ ಸುಂದರ ಮತ್ತು ಸಮೃದ್ಧ ನಗರವು ಈ ರಾಜ್ಯದ ರಾಜಧಾನಿಯಾಗಿದೆ. ವೈವಸ್ವತ ಮನುವಿನ ವಂಶದಲ್ಲಿ ಅನೇಕ ವೀರ ಪರಾಕ್ರಮಿ, ಪ್ರತಿಭಾವಂತ ಮತ್ತು ಯಶಸ್ವಿ ರಾಜರಿದ್ದರು. ಅವರಲ್ಲಿ ರಾಜ ದಶರಥನು ಒಬ್ಬನಾಗಿದ್ದನು. ರಾಜ ದಶರಥನು ವೇದಗಳ ವಿದ್ವಾಂಸ, ಧರ್ಮನಿಷ್ಠ, ಕರುಣಾಮಯಿ, ಯುದ್ಧತಂತ್ರ ಮತ್ತು ಪ್ರಜಾಪಾಲಕ. ಅವನ ರಾಜ್ಯದಲ್ಲಿ ಪ್ರಜೆಗಳು ತೊಂದರೆ ಮುಕ್ತ, ಪ್ರಾಮಾಣಿಕ ಮತ್ತು ದೈವಿಕರಾಗಿದ್ದರು. ಅವನ ರಾಜ್ಯದಲ್ಲಿ ಯಾರ ಮೇಲೂ ಯಾವುದೇ ದ್ವೇಷದ ಸಂಪೂರ್ಣ ಅನುಪಸ್ಥಿತಿ ಇತ್ತು. ಒಂದು ದಿನ ರಾಜ ತನ್ನ ಕಪ್ಪು ಕೂದಲಿನ ಮಧ್ಯದಲ್ಲಿ ಕನ್ನಡಿಯಲ್ಲಿ ಬಿಳಿ ಕೂದಲನ್ನು ನೋಡಿ, ರಾಜ ದಶರಥನು, ಈಗ ನನ್ನ ಯೌವನದ ಅಂತ್ಯವು ಹತ್ತಿರದಲ್ಲಿದೆ ಮತ್ತು ನಾನು ಇನ್ನೂ ಮಕ್ಕಳಿಲ್ಲದವನು ಎಂದು ಭಾವಿಸಿದನು. ನನ್ನ ರಾಜವಂಶವು ಹೇಗೆ ಮುಂದುವರಿಯುತ್ತದೆ ಮತ್ತು ಯಾವುದೇ ಉತ್ತರಾಧಿಕಾರಿಯ ಅನುಪಸ್ಥಿತಿಯಲ್ಲಿ ರಾಜ್ಯಕ್ಕೆ ಏನಾಗುತ್ತದೆ? ಹೀಗೆ ಯೋಚಿಸಿ ಮಗನನ್ನು ಪಡೆಯಲು ಪುತ್ರಯೇಷ್ಠಿಯಾಗವನ್ನು ಮಾಡಲು ಸಂಕಲ್ಪ ಮಾಡಿದರು. ತಮ್ಮ ಉಪಕುಲಪತಿ ವಸಿಷ್ಠರನ್ನು ಕರೆದು ತಮ್ಮ ಉದ್ದೇಶವನ್ನು ತಿಳಿಸಿ ಯಾಗಕ್ಕೆ ಸೂಕ್ತ ಶಾಸನವನ್ನು ತಿಳಿಸುವಂತೆ ಪ್ರಾರ್ಥಿಸಿದರು. ಅವರ ಆಲೋಚನೆಗಳು ಸರಿಯಾದ ಮತ್ತು ಸಮಂಜಸವೆಂದು ತಿಳಿದುಕೊಂಡು ಗುರು ವಸಿಷ್ಠರು ಹೇಳಿದರು, ಓ ರಾಜ, ಪುತ್ರಯೇಷ್ಠಿಯಾಗವನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತದೆ ಎಂಬುದು ನನ್ನ ನಂಬಿಕೆ. ಆದುದರಿಂದ ನೀನು ಆದಷ್ಟು ಬೇಗನೆ ಅಶ್ವಮೇಧ ಯಾಗವನ್ನು ಮಾಡಿ ಅದಕ್ಕೆ ಸುಂದರವಾದ ಶ್ಯಾಮಕರ್ಣ ಕುದುರೆಯನ್ನು ಬಿಡುವ ವ್ಯವಸ್ಥೆ ಮಾಡಬೇಕು. ಗುರು ವಸಿಷ್ಠರ ಸಲಹೆಯಂತೆ ಶೀಘ್ರದಲ್ಲೇ ದಶರಥ ಮಹಾರಾಜನು ಸರಯೂ ನದಿಯ ಉತ್ತರದ ದಡದಲ್ಲಿ ಸುಸಜ್ಜಿತವಾದ ಮತ್ತು ಸುಂದರವಾದ ಯಜ್ಞಶಾಲೆಯನ್ನು ನಿರ್ಮಿಸಿದನು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಲು ಮಂತ್ರಿಗಳು ಮತ್ತು ಸೇವಕರಿಗೆ ಆದೇಶಿಸಿ ಮಹಾರಾಜ ದಶರಥನು ತನ್ನ ನಿವಾಸದ ಕೌಶಲ್ಯಕ್ಕೆ ಹೋದನು. ಅವನ 3 ರಾಣಿಯರು ಕೈಕೇಯಿ ಮತ್ತು ಸುಮಿತ್ರೆಯರಿಗೆ ಒಳ್ಳೆಯ ಸುದ್ದಿಯನ್ನು ಹೇಳಿದರು. ಮಹಾರಾಜರ ಮಾತುಗಳನ್ನು ಕೇಳಿ ರಾಣಿಯರೆಲ್ಲರೂ ಸಂತುಷ್ಟರಾದರು. ಕತೆ ನಾಳಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.